ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯ ಗೌಡ. ಸೆಪ್ಟೆಂಬರ್ 18ನೇ ತಾರೀಕು ಸಿಟಿ ಲೈಟ್ ಸಿನಿಮಾ ಇನ್ನೇನು ರಿಲೀಸ್ ಹಂತದಲ್ಲಿರುವಂಥದ್ದು. ನಾಯಕ ನಟನಾಗಿರುವಂಥ ವಿನಯ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ಚೆನ್ನಾಗಿದ್ದೀನಿ. ಸಿನಿಮಾ ಒಂದು ಹಿಟ್ ಆಗಬೇಕಂದಾಗ ಒಂದು ಸಾಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸಿನಿಮಾ ಹಿಟ್ಟಿಗೆ ಮೈಲಿಗಲ್ಲಿನೇ ಸಾಂಗ್ ಆಗಿರುತ್ತೆ. ಈಗ ಆಲ್ರೆಡಿ 3 ಸಾಂಗ್ ಬಂದಿದೆ, ಇನ್ನೂ 3 ಸಾಂಗ್ ಇದೆ ಅನ್ನುವಂಥದ್ದು ಕೂಡ ಹೇಳಿದ್ರು ದುನಿಯಾ ವಿಜಯ್ ಸರ್. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ. ಸಾಂಗ್ಗಳು ತುಂಬ ಇಂಪಾರ್ಟೆಂಟು. ಅಂದರೆ ಸಾಂಗ್ ಬಂದ್ಬಿಟ್ಟು ಒಂದು ಇಮೋಷನ್ ಕ್ರಿಯೇಟ್ ಮಾಡುತ್ತೆ, ಈಗ ಸಿನಿಮಾ ಹೇಗಿರುತ್ತೆ ಅಂತ. ಸೊ ಅದರದ್ದು ಒಂದು ಪಿಕ್ಚರ್ ಸಾಂಗ್ಗಳೇ ಕೊಡುತ್ತೆ. ಸೊ ಇವಾಗ 3 ಸಾಂಗ್ ಆಗಲೇ ಬಂದಿದೆ. 3 ಸಾಂಗ್ನು ತುಂಬ ಇಷ್ಟಪಟ್ಟಿದ್ದಾರೆ. ಜೊತೆಗೆ ಇನ್ನೊಂದು 2 ಸಾಂಗ್ ಇದೆ, ಅದು ನನ್ನ 2 ಫೇವ್ರೆಟ್ ಸಾಂಗು. ಸೊ ಆ ಸಾಂಗ್ ಬರೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ಆ 2 ಸಾಂಗ್ ಬಂದರೆ ಜನಕ್ಕೆ ಇನ್ನೂ ಹೆಚ್ಚು ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಈಗಿನ ಜನ್ರೇಷನಲ್ಲಿ ಹೇಗಾಗಿದೆ ಅಂದರೆ ಜಾನಪದ ಸಾಂಗ್ಗಳು ಒಂದು ಸಿನಿಮಾಗೆ ಜಾನಪದ ಟಚ್ಗಳು ಸಾಂಗ್ಗಳ ಟಚ್ ಸಿಗ್ತಾ ಇರುವಂಥದ್ದು. ನಿಮ್ಮ ಗ್ರಾಮಾಯಣ ಸಿನಿಮಾದಲ್ಲೂ ಅಷ್ಟೇ ಜಾನಪದ ಸಾಂಗಿನ ಟಚ್ ಇತ್ತು, ಇದರಲ್ಲೂ ಅಷ್ಟೇ ಜಾನಪದ ಸಾಂಗ್ನ ಟಚ್ ಇದೆ ಅನ್ನುವಂಥದ್ದು. ಸೊ ಈ ಒಂದು ಸಾಂಗ್ಗಳ ಬಗ್ಗೆ ಹೇಳೋದಾದರೆ, ಅಂದರೆ ಜಾನಪದ ಗೀತೆಗಳೇನೆಂದರೆ ನಮ್ಗೆ ಗೊತ್ತಿಲ್ಲದೆ ತುಂಬ ಗೀತೆಗಳನ್ನ ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಡು ಬಂದಿರ್ತೀವಿ. ನಮಗೆ ಆ ಸಾಂಗು ಸಡನ್ನಾಗಿ ಯಾವ ಸಾಂಗ್ ಗೊತ್ತಿಲ್ಲ ಅನಿಸಿದ್ರೇನು, ಬಟ್ ತಲೆಯಲ್ಲೆಲ್ಲೋ ಒಂದು ಸಬ್ಕಾನ್ಷಿಯಸಲ್ಲಿ ಅದಿರುತ್ತೆ. ಸೊ ಆ ಸಾಂಗ್ಗಳು ನಾವು ಸಿನಿಮಾದಲ್ಲಿ ಕೇಳಿದಾಗ ಇಮಿಡಿಯೇಟಾಗಿ ಕನೆಕ್ಟ್ ಆಗ್ತೀವಿ. ಆಮೇಲೆ ಅದೇನೆಂದರೆ ಅದು ಸಾವಿರಾರು ವರ್ಷಗಳಿಂದ ಬರ್ಕೊಂಡು ಹಾಡ್ಕೊಂಡು ಬರುವಂಥ ಸಾಂಗು. ಅದ್ರಲ್ಲಿ ತುಂಬ ತತ್ವಗಳಿರುತ್ತೆ, ತುಂಬ ಮೀನಿಂಗ್ ಇರುತ್ತೆ. ಆಮೇಲೆ ತುಂಬ ಕೇಳಿದಾಗ ತುಂಬ ಹಿತ ಅನಿಸುತ್ತೆ. ಸರ್, ಗ್ರಾಮಾಯಣ ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಿ, ಸಿಟಿ ಲೈಟ್ ಸಿನಿಮಾದಲ್ಲಿ ಪಕ್ಕಾ ಮಾಸ್ ಆ್ಯಂಡ್ ಕ್ಲಾಸಾಗಿ ಕಾಣಿಸ್ಕೋತಾ ಇದ್ದೀರಾ. ಸೊ ನಿಮ್ಮ ಪಾತ್ರ ಯಾವ ರೀತಿ ಇದೆ, ಯಾವ ಥರ ಬರ್ತಾ ಇದೆ ಅಂತ, ಯಾವ ಶೇಡಲ್ಲಿ ಬರ್ತಾ ಇದೆ? ಅಂದರೆ ಯಾವ ಶೇಡಲ್ಲಿ ಹೇಗೆ ಬರುತ್ತೆ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ, ಅದನ್ನ ಸಿನಿಮಾನೇ ನೋಡ್ಬೋದು. ಬಟ್ ನನ್ನ ಪಾತ್ರ ಹೇಗೆಂದರೆ, ಬೆಂಗಳೂರಿಗೆ ಪ್ರತಿದಿನ ಸಾವಿರಾರು ಜನ ಬರ್ತಾರೆ. ಆತದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಶಿವಾನು ಒಬ್ಬ. ಸೊ ಅವನು ಬೆಂಗಳೂರು ಬಂದಾಗ ಏನೇನು ಆಗುತ್ತೆ ಅನ್ನೋದೇ ಒಂದು ಕತೆ. ಸೊ ಅಷ್ಟು ಹೇಳ್ಬೋದು. ಈಗ ಪ್ರೆಸ್ ಮೀಟಲ್ಲಿ ವಿಜಯ್ ಸರ್ ಹೇಳ್ತಾ ಇದ್ರು, ಮುಂದೊಂದು ದಿನ ನಂದು ಮತ್ತು ವಿನಯ್ ಅವ್ರದ್ದು ಸಿನಿಮಾ ಬಂದೇ ಬರುತ್ತೆ ಅಂತ ಹೇಳಿ. ಏನಾದರೂ ಅದರದ್ದು ಪ್ಲ್ಯಾನ್ ನಡೀತಾ ಇದೆಯಾ ಏನು ಅನ್ನುವಂಥದ್ದು? ಆ್ಯಕ್ಟಿವ್ ಆಗಿ ಪ್ಲ್ಯಾನ್ ಇಲ್ಲ, ಬಟ್ ಹೇಳಿದರು. ಬಟ್ ಇವತ್ತು ಕೇಳಿ ಇನ್ನೂ ತುಂಬ ಖುಷಿ ಆಯಿತು. ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ, ಅದು ಅವ್ರ ಜೊತೆ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಆದಷ್ಟು ಬೇಗ ಒಳ್ಳೆಯ ಕತೆ ಸಿಗಲಿ, ನಮಗೆ ಸಿಕ್ಕಿ ಬೇಗ ಸಿನಿಮಾ ಸ್ಟಾರ್ಟ್ ಆಗಲಿ ಅಂತ ಇಷ್ಟಪಡ್ತೀವಿ. ಸರ್, ಈ ಕತೆ ಒಪ್ಕೊಳ್ಳೋಕ್ಕೆ ಮೇನ್ ಕಾರಣ ಏನು ಅನ್ನುವಂಥದ್ದು? ವಿಜಯ್ ಸರ್ ಬಂದು ಕತೆ ಹೇಳಿದಾಗ ನಿಮಗೇನು ಹೊಳಿತು ಅಂತ? ಈ ಕತೆಗೆ ಒಪ್ಕೊಳಕ್ಕೆ ಮೇನ್ ಕಾರಣ ಬಂದರೆ ವಿಜಯ್ ಸರ್ ಅವ್ರು. ಈ ಥರ ಒಂದು ಸಿನಿಮಾ ಇದೆ ಮಾಡ್ತೀನಿ ಅಂದಾಗಲೇ 100% ಮಾಡ್ತೀನಿ, ಕೇಳೋಕ್ಕಿಂತ ಮುಂಚೆನೇ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇದು ಬಂದ್ಬಿಟ್ಟು ನಾವು ಪೆಪ್ಪೆ ಸಿನಿಮಾ ಟೈಮಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ವಿ ಇಬ್ಬರು ಒಟ್ಟಿಗೆ. ನಾನು ಪೆಪ್ಪೆ ಪ್ರಮೋಷನ್ಗೆ ಅವ್ರ ಹತ್ರ ಹೋಗಿದ್ದೆ, ಅವ್ರು ಇಂಟರ್ವ್ಯೂ ಮಾಡ್ತಿದ್ವಿ. ಸೊ ಆವಾಗ ಈ ಥರ ಒಂದು ಕತೆ ಇದೆ, ನಾನು ಅಂದ್ಕೊಂಡಿದ್ದೀನಿ, ನಿಂಗೆ ಯಾವಾಗಾದ್ರೂ ಹೇಳ್ತೀನಿ ಅಂತ ಹೇಳಿದರು. ಸೊ ಆವಾಗಲೇ ನನಗೆ ಖುಷಿಯಾಗಿ ಯಾವಾಗಾದರೂ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆ ಕತೆ ಕೇಳಿದಾಗ ಕತೆ ಕೂಡ ಇನ್ನೂ ಚೆನ್ನಾಗಿತ್ತು. ಅದು 2 ಡಬಲ್ ಬೋನಸ್ ಅಂತ ಇಷ್ಟಪಡ್ತೀನಿ. ಸರ್, ಇಷ್ಟು ವರ್ಷ ನೀವು ಅವರನ್ನು ಆ್ಯಕ್ಟರ್ ಆಗಿ ಗಮನಿಸಿದ್ದೀರಾ, ಬಟ್ ಆದರೆ ಅವರ ಸಿನಿಮಾದಲ್ಲೇ ಅವರೇ ನಾಯಕರಾಗಿದ್ದಾರೆ. ಈ ಬಾರಿ ಅವರ ಡೈರೆಕ್ಷನಲ್ಲಿ ನೀವು ನಾಯಕರಾಗ್ತಾ ಇರುವಂಥದ್ದು. ಅವ್ರನ್ನ ಆ್ಯಕ್ಟರ್ ಆಗಿ ನೋಡಿದ್ರಿ. ಈ ಸಿನಿಮಾದಲ್ಲಿ ನಿಮ್ಮ ನಾಯಕ ನಟನಾಗಿರುವಂಥ ಸಿನಿಮಾದಲ್ಲಿ ಅವರು ಡೈರೆಕ್ಷನ್ ಕೊಟ್ಟಿರುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಅದೇ, ಇದು ನಮ್ಗೆ ತುಂಬ ಈಸಿ ಆಗಿತ್ತು. ಚಾಲೆಂಜಿಂಗ್ ಅಂತ ಹೇಳೋಕ್ಕಿಂತ ಅದೊಂದು ಅಷ್ಟು ಒಳ್ಳೆಯ ಒಂದು ಅಟ್ಮಾಸ್ಫಿಯರ್ನ ಕಟ್ಕೊಟ್ಟಿದ್ರು ನಮಗೆ, ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ. ಇಲ್ಲ ಸೀನ್ ಹೇಳೋ ರೀತಿ ಇರ್ಬೋದು, ಇಲ್ಲ ಅವ್ರಿಗೆ ನನ್ನಿಂದ ಏನು ಇಮೋಷನ್ ಬೇಕು ಅಂತ ಕ್ಲಾರಿಟಿ ಇರ್ಬೋದು. ಸೊ ಅದರಿಂದ ತುಂಬ ಆ್ಯಕ್ಟಿಂಗ್ನ ತುಂಬ ಈಸಿ ಮಾಡಿಕೊಟ್ರು. ಇನ್ನು ನಿಮ್ಮ ಕೋ ಆರ್ಟಿಸ್ಟ್ ಮೋನಿಶಾ ಅವರ ಬಗ್ಗೆ ಹೇಳೋದಾದರೆ? ಮೋನಿಶಾ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಅವ್ರು ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ. ಫಸ್ಟ್ ಸಿನಿಮಾ ಇದು ಅವರ ಫಸ್ಟ್ ಸಿನಿಮಾ. ಅವ್ರು ಆಗಲೇ ತುಂಬ ಒಂದು ಆ್ಯಕ್ಟರ್ಗೆ ಏನೇನು ಗೊತ್ತಿರಬೇಕು, ಏನೇನು ಇರಬೇಕು ಎಲ್ಲ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಸೊ ಅದೇ ರೀತಿ ಆಮೇಲೆ ಅವ್ರ ರೋಲ್ ಕೂಡ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ತುಂಬ ಎಮೋಷನ್ಸ್ ಇದೆ, ತುಂಬ ವೇರಿಯೇಷನ್ಸ್ ಇದೆ ಅವರ ರೋಲಲ್ಲಿ. ಸೊ ಅದನ್ನು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸೊ ಅವ್ರನ್ನ ನೋಡೋಕ್ಕೂ ತುಂಬ ಖುಷಿ ಆಗುತ್ತೆ ಅವ್ರು ಆ್ಯಕ್ಟಿಂಗ್ ಮಾಡಬೇಕಂದ್ರೆ. ಸೊ ಜೊತೆಗೆ ಆ್ಯಕ್ಟ್ ಮಾಡೋಕ್ಕಂದ್ರೂ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಇದೇ ಸೆಪ್ಟೆಂಬರ್ 18ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಾ ವೀಕ್ಷಕರಿಗೆ? ಅದೇ ಗಣೇಶ ಹಬ್ಬ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಒಂದು ವಾರದ ಹಿಂದೆ ಗಣೇಶ ಹಬ್ಬ ಕೂಡ ಆಗ್ತಿದೆ. ಆ ಸೆಲೆಬ್ರೇಷನ್ನ ಹಾಗೆ ನಮ್ಮ ಸಿನಿಮಾದ ಮೂಲಕ ಕಂಟಿನ್ಯೂ ಮಾಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ವಿನಯ್ ರಾಜ್ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಐಶ್ವರ್ಯ ಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.